ಆರಾಮ್ ಬ್ರೋ, ನೀವು ಆರಾಮ? ಕೂದಲು ನೋಡ್ಕೊಂಡು ಹಿಡಿದ್ರಾ? ಎಷ್ಟಿರುತ್ತೆ ಬ್ರೋ ಒಂದು ಅಂದಾಜು ಒಂದು ಪ್ಲೇಟು? ಜಸ್ಟ್ ಈ ಪ್ಲೇಟ್ ಬೇಕು ಅಂತ ಅಂದ್ರೆ 52,000 ಈ ಒಂದು ಪ್ಲೇಟು. ತಗೊಂತಾರ ಬ್ರೋ ಇಲ್ಲಿ ಬಂದು ಜನ? ಐಸ್ ಕಬ್ಬನ್ ಪಾರ್ಕಿಗೆ ಬಂದರೆ ಬ್ಯೂಟಿಫುಲ್ ಗರ್ಲ್ಸ್ ಕೂಡ ಇರ್ತಾರೆ, ಓನ್ಲಿ ಬಾಯ್ಸ್ ಅಲ್ಲ. ಮನ್ಸು ನೋವಾಗುತ್ತೆ. ಬಾ 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 ಬಾ. ಆಮೇಲೆ ನೋಡಬೇಕು ಅಂದರೆ ಯಾವುದಾದ್ರೂ ಸಮುದ್ರ ಇಲ್ಲ ಅಂತ ನದಿ ಹತ್ರ ಹೋಗ್ಬೇಕು. ನಮ್ಮ ಬೆಂಗಳೂರಲ್ಲಿ ಇರೋರು ಸಾಂಕಿಗೆ ಬಂದರೆ ಸಾಕು. ಆಲ್ರೆಡಿ ಒಂದು ಮಾರಲ್ ಆಫ್ ದ ಸ್ಟೋರಿ ಇದರಲ್ಲಿ ಏನು ಅರ್ಥ ಆಯಿತು ಅಂತ ಅಂದರೆ, ಗುಲಾಬಿ ಹೂವು ನೋಡೋಕೆ ಎಷ್ಟೇ ಚೆನ್ನಾಗಿದ್ರು ಅದನ್ನು ಹಿಡ್ಕೊಳಕ್ಕೆ ಇಲ್ಲಾಂದರೆ ಮುಟ್ಟಕ್ಕೆ ಹೋದಾಗ ಅಕ್ಕಪಕ್ಕ ಮುಳ್ಳಿರುತ್ತೆ, ಚುಚ್ಚಿಬಿಡುತ್ತೆ. ಹುಷಾರಾಗಿರ್ಬೇಕು. ಬಾತ್ಕೋಳಿಗೂ ಸಂಗಾತಿ ಇದೆ, ನಮ್ಗಳಿಗೆ ಬೇಡವಾ ಬ್ರೋ? ಅದ್ರಲ್ಲಿ ಯಾರು ಗಂಡಿ ಯಾವ್ದೇನು ಹೇಳಿ ಬ್ರೋ? ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ನನಗೆ ಆಲ್ಮೋಸ್ಟ್ 3 years ಆಫ್ ಯೂಟ್ಯೂಬ್ ಜರ್ನಿನಲ್ಲಿ ಸಿಕ್ಕಾಪಟ್ಟೆ ರಿಕ್ವೆಸ್ಟೆಡ್ ವಿಡಿಯೋ ಈ ವಿಡಿಯೋ ಆಗಿರುತ್ತೆ. ಬ್ರೋ ವ್ಲಾಗ್ ಮಾಡಿ ಅಂತ ಹೇಳಿ. ನನಗೆ ಆ್ಯಕ್ಚುಲಿ ವ್ಲಾಗ್ ಮಾಡೋಕ್ಕೆ ಇಷ್ಟ, ಬಟ್ ಪಬ್ಲಿಕ್ಕಲ್ಲಿ ಹಿಂಗೆ ಕ್ಯಾಮ್ರಾ ಇಟ್ಕೊಂಡು ಮಾತಾಡೋದು ಸಿಕ್ಕಾಪಟ್ಟೆ ಭಯ. ಸೊ ಅದಕ್ಕೆ ಯಾವತ್ತೂ ಆ ಪ್ರಯತ್ನ ಮಾಡಿಲ್ಲ. ಬಟ್ ಇವತ್ತು ವ್ಲಾಗ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಗೊತ್ತಿಲ್ಲ ಹೇಗೆ ಬರುತ್ತೆ, ಹೆಂಗಿರುತ್ತೆ ಅಂತ ಹೇಳಿ. ಬೆಂಗಳೂರಲ್ಲಿ ಒಂದಿಷ್ಟು ಜಾಗಗಳನ್ನ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಪರ್ಟಿಕ್ಯುಲರಾಗಿ ಆ ಜಾಗ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೂ ಮುಂಚೆ ಮೊದಲಿಗೆ ರೆಡಿ ಆಗೋಣ ಬನ್ನಿ ಗೈಸ್. ನನಗೆ ತುಂಬ ಜನ DMs ಮಾಡಿ ಕೇಳೋವಂಥ ಪ್ರಶ್ನೆಗಳಲ್ಲಿ ಒಂದು ಬಂದ್ಬಿಟ್ಟು ಹೇರ್ ಕೇರ್ ರೋಟೀನ್ ಏನು, ಫೇಸ್ಗೆ ಏನು ಹಚ್ತೀರಾ, ಆಮೇಲೆ ಏನು ತಿಂತೀರಾ. ಸೊ ಇದನ್ನೆಲ್ಲ ಕಾಮನಾಗಿ ಕೇಳ್ತಾನೆ ಇರ್ತಾರೆ. ಬಟ್ ಈ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತೀನಿ. ಯೂಶ್ವಲಿ ನಾನು ಡಯಟ್ನೆಲ್ಲ ಫಾಲೋ ಮಾಡಲ್ಲ. ನನಗೇನು ಇಷ್ಟನೋ ಎಲ್ಲದನ್ನೂ ತಿಂತೀನಿ. ನನಗೇನೋ ಒಂದು ತುಂಬ ಇಷ್ಟ, ಅದನ್ನು ಕಂಟ್ರೋಲ್ ಮಾಡ್ಕೊಂಡಲ್ಲ ಇರೋದಕ್ಕೆ ದೇವರಾಣೆ ನನ್ನ ಕೈಲಾಗಲ್ಲ. ನನಗೆ ತುಂಬ ಇಷ್ಟ ಆಗಿರೋವಂಥ ವಸ್ತುಗಳಲ್ಲಿ ಒಂದು ಪರ್ಫ್ಯೂಮು, ಇನ್ನೊಂದು ಬಂದು ವಾಚಸ್ಸು. ಸೊ ನನ್ನ ಹತ್ರ ವಾಚ್ ಕಲೆಕ್ಷನ್ಸ್ಗಳೆಲ್ಲ ಒಂದಿಷ್ಟು ಇಟ್ಟಿದ್ದೀನಿ. ಅದರಲ್ಲಿ ಇವತ್ತು ಈ ಡ್ರೆಸ್ಸಿಗೆ ಮ್ಯಾಚ್ ಆಗೋದಕ್ಕೆ ಸೊ ಈ ವಾಚ್ನ ಹಾಕ್ತಾಯಿದ್ದೀನಿ, ಕ್ಯಾಸಿಯೋದು. ಅದಾಗಿದ ಮೇಲೆ ತುಂಬ ಜನ ಕೇಳೋದೇನು ಅಂದರೆ, ಹೇರಿಗೆ ಏನು ಹಾಕ್ತೀರಾ ನಮಗೂ ಹೇಳಿ, ಹೇರ್ ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ ಹೇಳಿ. ನಿಜವಾಗ್ಲೂ ಹಾಕ್ತೀರಾ, ಬಟ್ ಆ್ಯಕ್ಚುಲಿ ಇದು ನಿಜವಾದ ಸತ್ಯ. ನನ್ನ ಕೂದಲಿಗೆ ಎಣ್ಣೆ ಬಿಟ್ಟು ನಾನು ಏನೂ ಹಾಕಲ್ಲ. ತುಂಬ ಜನ ಅಂದ್ಕೊಳೋದು ಓಕೆ ನಾನು ಏನೇನೋ ಯೂಸ್ ಮಾಡ್ತೀನಿ ಅದಕ್ಕೆ ಕೂದಲು ಹಿಂಗೆ ಬಂದಿದೆ ಅಂತ ಹೇಳಿ. ನಿಜವಾಗ್ಲೂ ನಾನು ಏನೂ ಯೂಸ್ ಮಾಡಲ್ಲ. ಆಮೇಲೆ ತುಂಬ ಜನ ಕೇಳೋದು ಇನ್ನೊಂದೇನು ಅಂತಂದರೆ, ಹೇರ್ ಫಾಲ್ ಆಗಲ್ವಾ ಅಂತ. ನೀವು ನಂಬಲ್ಲ, ಹಿಂಗೆ ಕೂದಲಿನ ಹಿಂಗೆ ಇಟ್ಕೊಂಡು ಒಂದು ಸರಿ ಹಿಂಗಂದರೆ ನನಗೂ ಹೇರ್ ಫಾಲ್ ಆಗುತ್ತೆ. ನನಗೇನೋ ಅಂದರೆ ಬೇರೆಯವ್ರಿಗಿಂತ ನನಗೆ ಜಾಸ್ತಿ ಹೇರ್ ಫಾಲ್ ಆಗುತ್ತೇನೋ ಅಂತ ಅನಿಸುತ್ತೆ. ಏನಕ್ಕೋಸ್ಕರ ಹೇರ್ ಫಾಲ್ ಆಗುತ್ತೆ ಅಂತ ನೀವೇನು ನನ್ನ ಕೇಳಿದ್ರೆ, ಪರ್ಟಿಕ್ಯುಲರ್ ಆಗಿ ಇದೇ ರೀಸನಿಂದ ಹೇರ್ ಫಾಲ್ ಆಗುತ್ತೆ ಅಂತ ಯಾರೂ ಹೇಳೋದಕ್ಕಾಗಲ್ಲ. ಕರೆಕ್ಟಾಗಿ ಮಲ್ಕೊಂಡಿಲ್ಲ, ಇಲ್ಲ ಸಿಕ್ಕಾಪಟ್ಟೆ ಸ್ಟ್ರೆಸ್ಸು, ಹಾರ್ಮೋನ್ ಇಂಬ್ಯಾಲೆನ್ಸು, ಇಲ್ಲ ಜೆನೆಟಿಕ್ಸು, ಇಲ್ಲ ಕರೆಕ್ಟಾಗಿರೋ ನ್ಯೂಟ್ರಿಷನ್ ಫುಡ್ ತಿಂದಿಲ್ಲ ಅಂತ ಅಂದರೂ ಕೂಡ ಹೇರ್ ಫಾಲ್ ಆಗುತ್ತೆ. ಸೊ ಹೇರ್ ಫಾಲ್ ಆಗೋದನ್ನ ಕಂಟ್ರೋಲ್ ಮಾಡ್ಬೋದಾ ಅಂತ ನೀವೇನೋ ನನ್ನ ಕೇಳಿದ್ರೆ, ಡೆಫಿನೆಟಾಗಿ ಕಂಟ್ರೋಲ್ ಮಾಡ್ಬೋದು. ರೀಸೆಂಟಾಗಿ ನನ್ನ ಫ್ರೆಂಡ್ ಒಬ್ಬ 6 ತಿಂಗಳಿಂದ ಸಿಕ್ಕಾಪಟ್ಟೆ ಕೂದಲು ಉದುರ್ತಾ ಇತ್ತು, ಬಟ್ ಇವಾಗ ಒಳ್ಳೆ ಹೇರ್ ಗ್ರೋತ್ ಆಗಿದೆ. ಅವನ್ನ ಕೇಳಿದಾಗ ಅವ್ನು ನನಗೆ ಟ್ರಯಾನ ಸಜೆಸ್ಟ್ ಮಾಡ್ತಾನೆ. ಸೊ ಏನಿದು ಟ್ರಯಾ ಅಂತ ನಾನು ರಿಸರ್ಚ್ ಮಾಡಬೇಕಾದ್ರೆ, ಸೊ ಟ್ರಯಾದಲ್ಲಿ ನೀವು ಆನ್ಲೈನ್ ಟೆಸ್ಟ್ನ ತೊಗೋಬೋದು. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಟೆಸ್ಟ್ನ ತೊಗೊಂಡಾಗ ನಿಮಗೆ ಏನಕ್ಕೋಸ್ಕರ ಹೇರ್ ಫಾಲ್ ಆಗ್ತಾ ಇದೆ ಅನ್ನೋದನ್ನ ಅವ್ರು ನಿಮ್ಗೆ ತಿಳಿಸ್ಕೊಡ್ತಾರೆ. ಅದ್ರ ತಕ್ಕನಂತೆ ಕಸ್ಟಮೈಸ್ ಡಾಕ್ಟರ್ ರೆಕಮೆಂಡೆಡ್ ಕಿಟ್ನ ಮನೆಗೆ ಕಳಿಸ್ಕೊಡ್ತಾರೆ. ನೀವು ಅದನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಏನಕ್ಕೋಸ್ಕರ ಹೇರ್ ಫಾಲ್ ಆಗ್ತದೆ ಆ ರೂಟ್ ಕಾಸ್ನ ಇಂಟರ್ನಲ್ಲಿ ಇದು ಫಿಕ್ಸ್ ಮಾಡುತ್ತೆ. ಜೊತೆಗೆ ನೀವು ಅದನ್ನು ಯೂಸ್ ಮಾಡಬೇಕಾದ್ರೆ ಹೇರ್ ಗ್ರೋತ್ ಹೇಗಾಗ್ತಾ ಇದೆ, ಮುಂಚೆ ಹೇಗಿತ್ತು ಎಲ್ಲದನ್ನೂ ಮಾನಿಟರ್ ಮಾಡ್ತಾರೆ. ಇಲ್ಲಿವರೆಗೂ 12 ಲಕ್ಷ ಜನ ಟ್ರಯಾನ ಯೂಸ್ ಮಾಡಿದ್ದಾರೆ. ಅದರಲ್ಲಿ 93% ಜನಕ್ಕೆ ರಿಸಲ್ಟ್ ಸಿಕ್ಕಿದೆ. ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಸಜೆಸ್ಟ್ ಮಾಡಿದ್ರೆ ನಾವು ಹೋಗಿ ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀವಿ. ಶಾಂಪು ಆಗಿರ್ಬೋದು, ಸಿರಮ್ ಆಗಿರ್ಬೋದು. ಅದನ್ನು ಯೂಸ್ ಮಾಡಿದ ಮೇಲೆ ನಮಗೇನಾದರೂ ರಿಸಲ್ಟ್ ಸಿಕ್ಕಿಲ್ಲ ಅಂತ ಅಂದರೆ ದುಡ್ಡು ಕಂಪ್ಲೀಟಾಗಿ ವೇಸ್ಟು. ಬಟ್ ಟ್ರಯಾದಲ್ಲಿ ಆ ಥರ ಅಲ್ಲ. ನೀವೇನಾದರೂ ಟ್ರಯಾನ ಉಪಯೋಗಿಸಿ ನಿಮ್ಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಮನಿ ಬ್ಯಾಕ್ ಗ್ಯಾರಂಟಿ ಆಪ್ಷನ್ ಕೂಡ ಇದೆ. ಸೊ ಇವಾಗವರೆಗೂ ನಾನು ಉಪಯೋಗಿಸಿಲ್ಲ, ಬಟ್ ನಾನು ಉಪಯೋಗಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನೀವು ಏನಾದರೂ ಟ್ರೈ ಕೊಡ್ಬೋದು ಅಂತ ಅಂದರೆ ಇವ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಬೋದು. ನಾನು ಹೊರಗಡೆ ಹೋಗಬೇಕಾದ್ರೆ ಯೂಸ್ ಮಾಡೋದು ಒಂದನ್ನೇ. ಸೊ ಇದು ಸೆಟಫಿಲ್ ಅವರ ಸನ್ಸ್ಕ್ರೀನು. ಈ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ಜೊತೆಗೆ ಇನ್ನೊಂದು ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ, ದಟ್ ಈಸ್ ಮಾಯ್ಶ್ಚರೈಸರ್. ಸೊ ಈ ಮಾಯ್ಶ್ಚರೈಸರ್ನ ನಾನು ಪ್ರತಿದಿನ ರಾತ್ರಿ ಮಲಗೋಕ್ಕಿಂತ ಮುಂಚೆ ಈ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀನಿ. ಸೊ ಇದೆರಡನೇ ನನ್ನ ಫೇಸಿಗೆ ಅಪ್ಲೈ ಮಾಡೋದು. ಇದನ್ನು ಬಿಟ್ಟು ನಾನು ಇನ್ನೇನು ಅಪ್ಲೈ ಮಾಡಲ್ಲ. ಸೊ ಫೈನಲಿ ಪರ್ಫ್ಯೂಮ್. ಸೊ ಕೂದಲನ್ನ ಈ ಥರ ಬಿಡೋದು ಬೇಡ. ಲೆಟ್ಸ್ ಟ್ರೈ ಇಟ್. ಸೊ ಹೇರ್ ಬ್ಯಾಂಡು ಅಷ್ಟೇ, ಸಿಕ್ಕಾಪಟ್ಟೆ ತಿನ್ ಹೇರ್ ಬ್ಯಾಂಡ್ ಯೂಸ್ ಮಾಡ್ತೀನಿ. ಬೂಸ್ಟ್ ಆಗ್ಬಿಟ್ಟಿದೆ, ಅದಕ್ಕೆ ಶೇಡ್ಸ್ ಹಾಕೋಣ.
ಓಕೆ ಲೆಟ್ಸ್ ಗೋ ಕಮಾನ್. ರೆಡಿಯಾಗಿದ್ದಾಯಿತು. ಇವಾಗ ಫಸ್ಟು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಣ. ಸೊ ಅದಾಗಿದ್ಮೇಲೆ ಯಾವ ಜಾಗ ಏನು ಅಂತ ಹೇಳ್ತೀನಿ. ತುಂಬ ಜನ ಈ ಪ್ರಶ್ನೆ ಕೂಡ ಕೇಳಿದರು, ಒಂದ್ಸರಿ ನಿಮ್ಮ ಕ್ಯಾಮ್ರಾಮನ್ನ ತೋರಿಸಿ, ನಿಮ್ಮ ಎಡಿಟರ್ನ ತೋರಿಸಿ ಅಂತ ಹೇಳಿ. ಟಂಟಡಾನ್ ಇವ್ ನನ್ನ ಕಸಿನ್ನು, ಇವನೇ ಕ್ಯಾಮ್ರಾಮನ್ನು, ಎಡಿಟರು ಎಲ್ಲದನ್ನು. ಸೊ ಯಾವತ್ತೂ ಈ ಥರ ಮನೆ ಹತ್ರ ಎಲ್ಲ ಹಿಂಗೆ ಕ್ಯಾಮ್ರಾ ಇಟ್ಕೊಂಡೆಲ್ಲ ಓಡಾಡಿಲ್ಲ. ಯಾರು ನೋಡಿದ್ರೆ ಏನು ಅನ್ಕೊಂಡ್ಬಿಡ್ತಾರೆ ಅನ್ನೋ ಫೀಲಿಂಗ್ ಬೇರೆ ಇದೆ. ಬಟ್ ನಿಮ್ಗಳಿಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಗಾಡಿ. ಈ ಗಾಡಿನ ನಾನು ಡಿಗ್ರಿ ಓದಬೇಕಾದ್ರೆ ತಗೊಂಡಿದ್ದು. ನಮ್ಮ ಅಮ್ಮನ ಹತ್ರ ಕಾಡಿ ಬೇಡಿ ಊಟ ಬಿಟ್ಟು ಜಗಳ ಆಡಿ ಏನೆಲ್ಲ ಸರ್ಕಸ್ ಮಾಡಿ ಗಾಡಿ ಬೇಕೇ ಬೇಕು ಅಂತ ಹೇಳಿ ಈ ಗಾಡಿನ ತಗೊಂಡಿದ್ದು. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ಗಳನ್ನ ಎಷ್ಟು ಇಷ್ಟಪಡ್ತೀನೋ ಈ ಗಾಡಿನೂ ಅಷ್ಟು ಇಷ್ಟಪಡ್ತೀನಿ. ಸೊ ಇದೇ ನನ್ನ ಫಸ್ಟ್ ಗರ್ಲ್ ಫ್ರೆಂಡು, ನನ್ನ ಹೆಂಡತಿ ಎಲ್ಲದು. ಸೊ ಇವತ್ತು ಇದ್ರ ಜೊತೆ ಹೋಗೋಣ. ಯೂಶಲಿ ಇದನ್ನು ಜಾಸ್ತಿ ಓಡಿಸಲ್ಲ ಇತ್ತೀಚೆಗೆ, ಬಟ್ ಓಡಿಸ್ಬೇಕು. ಆರಾಮ್ ಬ್ರೋ, ನೀವ್ ಆರಾಮ? ಕೂದಲು ನೋಡ್ಕೊಂಡು ಹಿಡಿದ್ರಾ? ಹೌದಾ, ನಂಗೆ ಖುಷಿ ಆಯ್ತು ಬ್ರೋ. ಒಂದಿನ ನಾನು ಮಾಡ್ತೀನಿ ಡೆಲಿವರಿ ಕೆಲಸ. ಓಕೆನಾ? ಡನ್ ಬ್ರೋ, ಸಿಗೋಣ. ಖುಷಿ ಆಯ್ತು, ಬಾಯ್ ಬಾಯ್ ಬಾಯ್. ಗೈಸ್, ಜನ ಕೂದಲು ನೋಡಿ ಗುರ್ತಿಡಿತಾ ಇದ್ದಾರೆ. ಇದನ್ನ ನೋಡಿದಾಗ ನಿಮ್ಗೆ ಏನು ನೆನಪಾಯ್ತೋ ನನಗಂತೂ ಗೊತ್ತಿಲ್ಲ, ಬಟ್ ನನಗಂತೂ ಒಂದು ನೆನಪಾಯ್ತು. ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಬಟ್ಟೆ ಫೇಮಸ್ ಆಗೋರೊಬ್ರು, ಬ್ಯಾಂಗ್ಳೂರ್ ಬುಜ್ಜಿ ಅಂತ ಹೇಳಿ. ಹೇರ್ ಸ್ಟೈಲಿಂದಾನೇ ಫೇಮಸ್ ಆಗಿದ್ದೀನಿ ನಾನು. ಹೇರ್ ಸ್ಟೈಲ್ಗೆ ಮಿಲಿಯನ್ಸ್ ಗಟ್ಟಲೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅಂತ ಅಂತಾರೆ. ಆ ರೀಲ್ ನೆನಪಾಗೋಯ್ತು ಒಂದು ನಿಮಿಷಕ್ಕೆ ನನಗೆ. ಇವಾಗ ಕಬ್ಬನ್ ಪಾರ್ಕ್ಗೆ ಬಂದ್ವಿ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಸ್ಕೇಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಆ್ಯಕ್ಚುಲಿ ಲಾಸ್ಟ್ ಸ್ಯಾಟರ್ಡೆ. ಸೊ ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ ಕಬ್ಬನ್ ಪಾರ್ಕಲ್ಲಿ ಗೇಟ್ಗಳನ್ನೆಲ್ಲ ಕಂಪ್ಲೀಟಾಗಿ ಕ್ಲೋಸ್ ಮಾಡಿರ್ತಾರೆ. ಸೊ ಫುಲ್ ಖಾಲಿ ಇರುತ್ತೆ. ನಾವು ಸ್ಕೇಟ್ ಮಾಡ್ಬೋದಿತ್ತಲ್ಲ, ತಂದಿಲ್ಲ. ಬಟ್ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಆಮೇಲೆ ಇಲ್ಲಿಂದ ಬೇರೆ ಜಾಗಕ್ಕೆ ಹೋಗೋಣ ಅಂತ. ಏನೇ ಹೇಳಿ, ಕಬ್ಬನ್ ಪಾರ್ಕ್ ಒಂಥರ ಸ್ವರ್ಗ. ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಈ ಥರ ಒಂದು ಜಾಗ ಇದೆ ಅಂದರೆ ಪುಣ್ಯ ಮಾಡಿದ್ದೀವಿ. ಆದರೆ ನಮ್ಮ ರಾಜಕಾರಣಿಗಳು ಇದಕ್ಕೂ ಕಲ್ಲಾಕಕ್ಕೆ ನೋಡ್ತಾವ್ರು ಇವಾಗ. ಸೊ ಇಲ್ಲಿ ಏನೋ ಕಾಂಪ್ಲೆಕ್ಸ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಟಾಕ್ ಇದೆ. ಬಟ್ ಅಷ್ಟು ಸುಲಭ ಇಲ್ಲ. ಬಟ್ ಅವರು ಬಿಡಲ್ಲ. ಆಲ್ರೆಡಿ ಅಲ್ಲಿಂದ ನನ್ನ ಫ್ರೆಂಡು, ಸೊ ಅವರೇ ನನ್ನ ಟ್ರೈನರು. ವಾಟ್ಸಾಪ್, ಆರಾಮ್ ಹೆಂಗಿದ್ದೀರಾ? ಹೆಸರು ಆಕಾಶ್ ಅಂತ ಹೇಳಿ. ನಂದು ಯಾರೋ ಸ್ಕೇಟಿಂಗ್ ವಿಡಿಯೋ ನೋಡಿದ್ರೆ ನೋಡಿರ್ತೀರಾ. ಹೀ ಸೈಂಟಿಸ್ಟ್. ನಂಗೆ ಹೆಲ್ಮೆಟ್ ಇಷ್ಟ ಆಯ್ತು ಆ್ಯಕ್ಚುಲಿ. ಬೇಡ, ಇವಾಗ ಏನು ಹಾಕೊಂಡೇನು ಮಾಡಲಿ, ಕೊಡ್ತಾರಲ್ವ ಗುರುಗಳು. ಇದು ನೀವೇ ಮಾಡಿದಲ್ಲ, ಪ್ಯಾಷನ್ ನೋಡಿ ಬ್ರೋ. ಸ್ಕಿಲ್ಸು ಏನೋ ಒಂದು ತೋರಿಸಿ ಗೈಸ್. ಸೀರಿಯಸ್ಲಿ ನನಗೆ ಈ ಜಾಗದಷ್ಟು ಖುಷಿ ಕೊಡೋದು, ನೆಮ್ಮದಿ ಕೊಡೋ ಅಂಥ ಜಾಗ ಇನ್ನೊಂದಿಲ್ಲ. ಇದು ಯಾಕೆ ಅಂತ ಗೊತ್ತಿಲ್ಲ. ಫ್ರೆಂಡ್ಸು, ಜಾಗ, ಮರಗಳು, ಫುಲ್ ಪೀಸ್. ಬಂದು ನೋಡಿ, ಈಗ ಬರ್ತಾನೆ ಆಕಾಶು. ನಾನು ಹಿಂಗೆಲ್ಲ ಮಾಡ್ಬಿಟ್ಟಿದ್ರೆ ಯೂಟ್ಯೂಬಲ್ಲಿ ಬರೀ ಇದನ್ನೇ ಗೈಸ್ ನೋಡಿ ಗೈಸ್ ಅನ್ಕೊಂಡು ಬರೀ ಸ್ಲೈಡು. ಬಾ, ಆ್ಯಕ್ಚುಲಿ ಈಸಿ ಅನ್ಸುತ್ತೆ. ಅದು ಮಾಡೋ ಅಷ್ಟೊತ್ತಿಗೆ ನವರಂಧ್ರಗಳಲ್ಲೆಲ್ಲ ನೀವು ನನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ನಾನು ಮಾಡೋದು ಗೊತ್ತಲ್ಲ ಹಿಂಗೆ ನೋಡು. ಹೇಳ್ಕೊಡಿ ಬ್ರಾ, ಅಲ್ಲ ಆಡ್ಕೊಂತವ್ರು ಬ್ರಾ. ಏನ್ ಹೋಗ್ತೀಯ ಒಂದಿನ ಆ ಥರ ಸ್ಲೈಡ್ ಮಾಡಿಲ್ಲ ಅಂತ. ಬನ್ನಿ ಸಂಡೇ ಬನ್ನಿ. ನಾಳೆ ಬರ್ತೀನಿ. ನಾಳೆ ಕೆಲಸ ಏನೂ ಮಾಡಲ್ಲ ನಾನು ಬರೀ ಸ್ಕೇಟ್ ಮಾಡ್ತೀನಿ. ನಾಳೆ ನಿಮ್ನ ಹುಷ್ ಅಂತ ಹೋಗ್ತೀನಿ. ನಾನು ಇಲ್ಲಿ ಹುಷ್ ಅಂತ ಹೋದ್ರೆ ಮನೇಲಿ ಹೋಗಿ ಸುಸ್ ಅಂತ ಬರೋ ಬ್ರೋ. ನಿಜ, ಇದನ್ನ ಮಾಡ್ಬಿಟ್ರೆ ಬ್ರೋ ಅಪ್ಪಿಲ್ ಹೋಗ್ತೀವಲ್ಲ ಸ್ಟಾರ್ಟಿಂಗಲ್ಲಿ ಹೋದ್ರೆ ಫುಲ್ ಲೆಗ್ ಅಲ್ಲ, ಸುಸ್ಸು ಹೋಗಲ್ಲ. ಅಯ್ಯೋ ಫುಲ್ ಸುಸ್ತಾಗ್ಬಿಡುತ್ತೆ. ಇವತ್ತೊಂದು ಹೊಸ ವಿಚಾರ ಹೇಳ್ಕೊಡ್ತೀನಿ. ಕಬ್ಬನ್ ಪಾರ್ಕಿಗೆ ಬಂದ್ರೆ ₹1 ತಗೊಂಡೇನೆ ಆಕಾಶ್ ಹೇಳ್ಕೊಡ್ತಾರೆ ಫ್ರೀಯಾಗಿ ಅಲ್ಲ. ₹1 ಬಟ್ ಹೊರಗಡೆ ಯಾರಿಗಾದ್ರೂ ಟ್ರೈನ್ ಮಾಡಬೇಕು ಅಂತ ಅಂದ್ರೆ ಅವ್ರು ಚಾರ್ಜ್ ಮಾಡ್ತಾರೆ. ಸೊ ನಿಮ್ದು ಹೇಳ್ಬಿಡಿ ಪೇಜು. K02 ಸ್ಕೇಟರ್ ಅಂತ Instagram ಅಲ್ಲಿ ಹುಡುಕಿ. If you want to join the class, you can join. Any inputs, any doubts? Ping him. K02 skater. ಇವ್ರದ್ದು ಇನ್ಸ್ಟಾ ಐಡಿ ಹಾಕಿರ್ತೀನಿ. ಇಷ್ಟೊಂದು ಜನ ಹೇಳ್ತಾರೆ ಸ್ಕೇಟ್ ಮಾಡೋಕ್ಕಾಗಲ್ಲ, ಈ ವಯಸ್ಸಲ್ಲಿ ಮಾಡ್ಬೋದಾ ಅದು ಇದು ಅಂತ ಹೇಳಿ. ಒಂದು ವಿಡಿಯೋ ಹಾಕಿದ್ರಲ್ಲ ಬೆಳಗ್ಗೆ ಸ್ಟೋರಿಗೆ. ಒಂದೇ ಕಾಲಿರೋದು ಅವ್ನಿಗೆ ಬ್ರೋ, ವಿಡಿಯೋ ಕಳಿಸಿ ಬ್ರೋ, ಹಾಕ್ತೀನಿ. ಒಂದೇ ಕಾಲಿರೋದು, ಒಂದು ಕಾಲಲ್ಲಿ ಆಲ್ಮೋಸ್ಟ್ ಅವ್ರಿಗೆ ಒಂದು 40 ಇಯರ್ಸ್ ಇರುತ್ತಾ, 35-40 ಇವಾಗ ಕಲ್ತ್ಬಿಟ್ಟು ಸ್ಕೇಟ್ ಮಾಡಿದ್ದಾರೆ. ಅದಕ್ಕೆ ಹೇಳೋದು ಛಲ ಇರಬೇಕು ಅಂತ ಹೇಳಿ. ಗೈಸ್, ನನ್ನ ಜೀವನದಲ್ಲಿ ಒಂದು ಆಸೆ ಇತ್ತು, ನನ್ನ ಸುತ್ತ ಹುಡುಗಿ ಸುತ್ತಬೇಕು ಅಂತ. ಅದು ಆಗಲ್ಲ ನನಗೆ ಗೊತ್ತು, ಬಟ್ ಆಸೆನ ಇವತ್ತು ಸುಹಾಸ್ ನೆರವೇರಿಸ್ತಾರೆ. ಬನ್ನಿ ಬ್ರಾ, ಅವ್ರು ಹೆಂಗೆ ಸುತ್ತಾರೆ ನೋಡಿ.
ಬ್ರೋ ಅದು ಇದು ಮಾಡಿ ಬ್ರೋ ಹಿಂಗೆ ಹೋಗ್ತಿರಲ್ಲ ಹಾಂ ವ್ಲಾಗಿಂಗ್ ಅಂತ ಬಂದ್ಬಿಟ್ಟಿದ್ರೆ ಇವತ್ತು. ಸುಮ್ಮನೆ ಬ್ರೋ ತುಂಬ ಜನ ಕೇಳಿ ವ್ಲಾಗ್ ಮಾಡಿ ನಂಗೆ ವ್ಲಾಗ್ ಮಾಡೋಕೆ ಬರಲ್ಲ. ಸುಮ್ಮನೆ ಎಲ್ಲ ಶೂಟ್ ಮಾಡೋದು ಆಮೇಲೆ ನೋಡಿ ಎಡಿಟ್ ಮಾಡೋಣ ಅಂತ ಸ್ಟಿಚ್ ಮಾಡೋದು ಆಮೇಲೆ ಅಷ್ಟೇ. ಈ ಕಬ್ಬನ್ ಪಾರ್ಕಿಗೆ ಬಂದರೆ ಬ್ಯೂಟಿಫುಲ್ ಗರ್ಲ್ಸ್ ಕೂಡ ಇರ್ತಾರೆ, ಓನ್ಲಿ ಬಾಯ್ಸ್ ಅಲ್ಲ. ಮನಸ್ಸು ನೋವಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಗಟ್ಟಿ ಇರಬೇಕು. ಗಟ್ಟಿಯಾಳು ಬುಲೆಟು, ಗಟ್ಟಿಯಾಳು. ಫೈನಲಿ ನನ್ನ ದೋಸ್ತ ಬಂದ, ಮೈ ಬಿಸ್ನೆಸ್ ಪಾರ್ಟ್ನರ್. ಏನೋ ಈ ಪಾರ್ಟಿ ಪ್ರಮೋಟ್ ಮಾಡ್ತಾ ಇದೀಯಾ? ಎಲ್ಲರ ಬ್ಯಾಗಲ್ಲೂ ಒಂದೊಂದು ಇರಬೇಕು. ಸೊ ಆ್ಯಕ್ಚುಲಿ ಜಾಯಿಂಟ್ ಟ್ರಾವೆಲ್ಸ್ಗೆ ಸಿಕ್ಕಾಪಟ್ಟೆ ಕೆಲಸ ಮಾಡೋದು ಇವನೇ. ಇವತ್ತು ಲಾಗ್ ಮಾಡ್ತಾ ಇದ್ದೀನಿ. ಏನದ್ರ ಬಗ್ಗೆ? ಸುಮ್ಮನೆ ಲಾಗು. ಅವರೇ ಕೇಳಿಲ್ಲ ವ್ಲಾಗ್ ಮಾಡು ಅಂತ. ನನಗೆ ಮಾಡೋಕ್ಕೆ ಬರಲ್ಲ ಅಂದ್ರೆ ಬಿಡ್ತಾ ಇರಲಿಲ್ಲ. ಸರಿ ನಿಮ್ಗೇನೋ ವ್ಲಾಗ್ ತಾನೆ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ಒಂದೊಂದಲ್ಲ. ಇವಾಗ ಆ್ಯಕ್ಚುಲಿ ಸ್ಯಾಂಕಿ ಟ್ಯಾಂಕಿಗೆ ಬಂದ್ವಿ. ಸೊ ಇಲ್ಲಿ ಸನ್ಸೆಟ್ ಆಗುತ್ತೆ, ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಸ್ಪಾಟ್. ನನಗೆ ಸಿಕ್ಕಾಪಟ್ಟೆ ಬೇಜಾರಾದಾಗ, ಲೋ ಆದಾಗ ಇಲ್ಲಿ ಬಂದು ಆರಾಮಾಗಿ ಕುತ್ಕೊಂಡು ಸನ್ಸೆಟ್ನ ನೋಡ್ಕೊಂಡು ಹೋಗ್ತೀನಿ. ಇವರಿಬ್ಬರು ಬಂದವ್ರೆ, ಇನ್ನೊಂದಿಬ್ಬರು ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಸೊ ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ಬಂದಮೇಲೆ ಸನ್ ಹೇಗೆ ಸೆಟ್ ಆಗುತ್ತೆ, ವ್ಯೂ ಹೇಗಿರುತ್ತೆ ನಾನು ತೋರಿಸ್ತೀನಿ ನಿಮಗೆ. ನಮ್ಮ ಇಬ್ಬರು ಫ್ರೆಂಡ್ಸ್ ಅವರೇ. ದಿಸ್ ಇಸ್ ಸ್ನೇಹ, ದಿಸ್ ಇಸ್ ಜಯಂತ್. ಏನಿಲ್ಲ ವ್ಲಾಗ್ ಬ್ರೋ. ಹಾಂ, ಜೀವಾಸ್ ಲೈಫ್. ಹಾಂ ಬ್ರೋ, ರುಕ್ಮಿಣಿ ಸಂಜೆ ಬರಲ್ಲ ಬಿಡು. ಆ್ಯಕ್ಚುಲಿ ತಮಾಷೆ ಏನು ಅಂತಂದರೆ ಈ ಲಾಸ್ಟ್ ವೀಕ್ ತಾನೆ ಅಲ್ಲ, ಅದೇ ಲಾಸ್ಟ್ ವೀಕು ಹಿಂಗೆ ಬಾಯ್ಸ್ ಎಲ್ಲ ಬಂದುಬಿಟ್ಟು ಸನ್ಸೆಟ್ ನೋಡೋಣ ಅಂತ ಕುತ್ಕೊಂಡಿರ್ಬೇಕಾದ್ರೆ ರುಕ್ಮಿಣಿ ವಸಂತ್ ಅವರು ಪಾಸಾಗಿ ಆಮೇಲೆ ಅವರೇ ಕರೆದು ಸೆಲ್ಫಿ ಎಲ್ಲ ಕೊಟ್ಟಿದ್ದಾರೆ. ನೀವು ಕೇಳಿದ್ರಾ? ಓ ಸಾರಿ, ನಮ್ಮ ಫ್ರೆಂಡ್ಸ್ ಬಗ್ಗೆ ಜಾಸ್ತಿ ಬಿಲ್ಡಪ್ ಹಾಕ್ಬಿಟ್ಟೆ ನಾನೇ. ಆಮೇಲೆ ನೋಡಬೇಕು ಅಂದರೆ ಯಾವುದಾದ್ರೂ ಸಮುದ್ರ ಇಲ್ಲ ಅಂತ ನದಿ ಹತ್ರ ಹೋಗ್ಬೇಕು. ನಮ್ಮ ಬೆಂಗಳೂರಲ್ಲಿ ಇರೋರು ಸ್ಯಾಂಕಿಗೆ ಬಂದರೆ ಸಾಕು. ಆಲ್ರೆಡಿ ಇಲ್ಲೋಗ್ತಾ ಅಲ್ಲೊಂದು ಕಲ್ ಮೇಲೆ ಒಂದು ಆಮೆ, ಇಲ್ಲಿ ನೀರೊಂದು ಹೋಗ್ತಾ ಇದೆ ಆಮೆ. ಬೆಂಗಳೂರಲ್ಲಿ ಸಮುದ್ರ ಒಂದು ಬಿಟ್ಟು ಇನ್ನೆಲ್ಲದು ಇದೆ. ಏನಂತ ಬ್ರಾ? ಅಲ್ಲ ಅಲ್ಲ, ಸೀರಿಯಸ್ ಆಗಿ ನೆಕ್ಸ್ಟ್ ಲೆವೆಲ್. ಹಿಲ್ ವ್ಯೂ ಅಲ್ಲಿ ಸನ್ಸೆಟ್ ನೋಡೋದು ಎಲ್ಲರೂ ನೋಡ್ತಾರೆ, ಬಟ್ ಲೇಕ್ ವ್ಯೂ ಸನ್ಸೆಟ್ಟೇ ಹಿಟ್ಸ್ ಡಿಫ್ರೆಂಟ್. ಎಕ್ಸಾಕ್ಟ್ಲಿ. ಇದು ಆ್ಯಕ್ಚುಲಿ ಸ್ಯಾಂಕಿ ಟ್ಯಾಂಕಿಗೆ ಬಂದಾಗ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಹುಡುಗಿರು ಇರ್ತಾರೆ. ಚೆನ್ನಾಗಿದ್ದಾಳಲ್ಲ ಅಂತ ಹಿಂಗೆ ನೋಡೋ ಅಷ್ಟೊತ್ತಿಗೆ ಅಕ್ಕನೋ ಪಕ್ಕನೋ ಒಬ್ಬ ಬಾಯ್ ಫ್ರೆಂಡ್ ಬರ್ತಾನೆ. ಸೊ ಒಂದು ಮಾರಲ್ ಆಫ್ ದ ಸ್ಟೋರಿ ಇದರಲ್ಲಿ ಏನು ಅರ್ಥ ಆಯಿತು ಅಂತಂದರೆ, ಗುಲಾಬಿ ಹೂವು ನೋಡೋಕ್ಕೆ ಎಷ್ಟೇ ಚೆನ್ನಾಗಿದ್ರು ಅದನ್ನು ಹಿಡ್ಕೊಳಕ್ಕೆ ಇಲ್ಲಾಂದರೆ ಮುಟ್ಟಕ್ಕೆ ಹೋದಾಗ ಅಕ್ಕಪಕ್ಕ ಮುಳ್ಳಿರುತ್ತೆ, ಚುಚ್ಚಿಬಿಡುತ್ತೆ, ಹುಷಾರಾಗಿರ್ಬೇಕು. ಬ್ಯೂಟಿಫುಲ್ ಪಾಯಿಂಟ್. ಸೊ ಇವಾಗ ಸನ್ ನೋಡಿ ಹೆಂಗೆ ಸೆಟ್ ಆಗುತ್ತೆ ಆ ವ್ಯೂ ತೋರಿಸ್ತೀನಿ. ಸನ್ಸೆಟ್ ಆಗ್ತಾಯಿದೆ ಹಿಂಗೆ ಕೆಳಗಡೆ ನೋಡಿ. ಬಾತ್ಕೋಳಿಗೂ ಸಂಗಾತಿ ಇದೆ, ನಮ್ಗಳಿಗೆ ಬೇಡವಾ? ಬ್ರೋ ಅದ್ರಲ್ಲಿ ಯಾವ್ದು ಗಂಡಿ ಯಾವ್ದೇನು ಹೇಳಿ ಬ್ರೋ. ಅದ್ರಲ್ಲಿ ಯಾವ್ದು ಗಂಡು ಯಾವ್ದು ಹೆಣ್ಣು ಅಂತ ಹೆಂಗ್ ಗೊತ್ತಾಗುತ್ತೆ? ನೋಡ್ಬೇಕಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಇನ್ ಕೇಸ್ ಯಾರಾದರೂ ಸಾಕಿರೋರು ಇಲ್ಲ ಅನುಭವ ಇದ್ದವರಾದರೆ ಅದ್ರಲ್ಲಿ ಯಾವ್ದು ಗಂಡು ಯಾವ್ದು ಹೆಣ್ಣು ಅನ್ನೋದನ್ನ ಕಮೆಂಟ್ ಹಾಕಿ. 20 minutes later. ಸೊ ಇವಾಗ ಆ್ಯಕ್ಚುಲಿ UB ಸಿಟಿ ಹತ್ರ ಬಂದಿದ್ದೀನಿ. ತುಂಬ ಸರಿ UB ಸಿಟಿ ಒಳಗಡೆ ಹೋಗಿದ್ದೀನಿ, ಬಟ್ ಯಾವತ್ತೂ ಶಾಪಿಂಗ್ ಮಾಡಿಲ್ಲ. ಆ ಶಾಪಿಂಗ್ ಮಾಡೋವಂಥ ಧೈರ್ಯ ಕೂಡ ಮಾಡಿಲ್ಲ, ಬಿಕಾಸ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರುತ್ತೆ. ಲಕ್ಸುರಿ ಶೋರೂಮ್ಸ್ಗಳೆಲ್ಲ ಇದೆ. ಸೊ ಇವತ್ತು ಆ ಶೋರೂಮ್ಗಳನ್ನ ನಿಮ್ಗೆ ತೋರಿಸ್ಬೇಕು ಅಂತ ಹೇಳಿದ್ರು ಒಳಗಡೆ ಮತ್ತೆ ಹೋಗ್ತಾ ಇದ್ದೀನಿ. ಹೊರಗಡೆಯಿಂದ ನೋಡೋದಕ್ಕೆ ಏನು ಮಸ್ತಾಗಿದೆ ಇದು. ಸೊ ಆ್ಯಕ್ಚುಲಿ ಇಲ್ಲಿ ವ್ಲಾಗ್ ಮಾಡೋಕ್ಕೆ ಬಿಡ್ತಾರಲ್ಲೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ. UB ಸಿಟಿ ಒಳಗಡೆ ಬಂದಿದ್ದೀವಿ. ಸೊ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ವಿಲರಾಯ್ ಆ್ಯಂಡ್ ಬಾಕ್ ಅಂತ ಹೇಳಿ 1748 ಸೇಮ್ ಫ್ಯಾಮಿಲಿ ಅಂಡರು ಈ ಸ್ಟೋರ್ ಇದೆ. ಸೊ ಇದು ಬರೀ ಮನೆಗೆ ಬೇಕಾಗಿರೋಂಥ ಯುಟೆನ್ಸಿಲ್ಸ್ ಅಷ್ಟೇ ಸಿಗೋದಲ್ಲ. ಕಲರ್ ಗಿಲ್ಲರ್ ಏನೂ ಹೋಗಲ್ವಾ ಬ್ರೋ? ಏನೂ ಹೋಗಲ್ಲ. ಹೆವಿ ಎಕ್ಸ್ಪೆನ್ಸಿವಾ? ಅಲ್ಟ್ರಾ ಲಕ್ಸುರಿ ಅಲ್ಲ, ಅಲ್ಟ್ರಾ ಲಕ್ಸುರಿ ಇದು. ಎಷ್ಟಿರುತ್ತೆ ಬ್ರೋ ಒಂದು ಅಂದಾಜು ಒಂದು ಪ್ಲೇಟು? ಜಸ್ಟ್ ಈ ಪ್ಲೇಟ್ ಬೇಕು ಅಂತ ಅಂದ್ರೆ ಲಿಟ್ರಲ್ ಆಗಿ ಈ ಪ್ಲೇಟ್ ಎಷ್ಟಿರ್ಬೋದು ಹೇಳಿ? ಜಸ್ಟ್ ಸುಮ್ಮನೆ ಒಂದು ಗೆಸ್ಟ್ ಮಾಡಿದ್ರೆ ನೀವೇನೋ ಅಮ್ಮಮ್ಮ ಅಂದರೆ ಅಲ್ಟ್ರಾ ಲಕ್ಸುರಿ ಅಂದರೆ 3000 ಅಂತ ಅನ್ಕೋತಾರೆ. ಎಷ್ಟು ಹೇಳ್ಬಿಡಿದ್ರು ನೀವೇ? ನಾನು ಹೇಳಿದ್ರೆ ನಂಬಲ್ಲ. 52,000 ಈ ಒಂದು ಪ್ಲೇಟು. ಅವ್ರು ತಗೊಂತಾರ ಬ್ರೋ ಇಲ್ಲಿ ಒಂದು ಜನ? 52,000 ಸಿಲ್ವರೇ ಬಂದ್ಬಿಟ್ಟಿರೋದು. 22 ಕ್ಯಾರೆಟ್ ಗೋಲ್ಡ್ ಪ್ಲೇಟೆಡ್ ಇದೆ. ಕಾರ್ನರ್ಸ್ ನೀವೇನು ಗೋಲ್ಡಲ್ಲಿ ನೋಡ್ತಾ ಇದ್ದೀರಾ, ಹಾಂ, ಇದೆಲ್ಲ ಒರಿಜಿನಲ್ 22 ಕ್ಯಾರೆಟ್ ಗೋಲ್ಡ್ ಲೈನಿಂಗು. ಆಮೇಲೆ ಆ ಸ್ಪೂನ್ಸ್ ಅಲ್ಲೂ ಸೇಮ್ ಹಂಗೇನೆ. ಓ ಈ ಸ್ಪೂನ್ಸ್ ಸ್ಟೀಲೇನೆ, ಬಟ್ ಸ್ಟಿಲ್
ಎಲೆಕ್ಟ್ರೋಪ್ಲೇಟಿಂಗ್ ಮಾಡೋದು 22 ಕ್ಯಾರೆಟ್ ಗೋಲ್ಡ್ ಇಂದ. ಪಾ ಸ್ಪೂನ್ ಬೆಲೆ ಎಷ್ಟು 4 lakhs ಆಗುತ್ತೆ ಸೆಟ್. 4 lakh. ಹೇಳಿದ್ನಲ್ಲ ಯು ಬಿ ಸಿಟಿನಲ್ಲಿ ಏನಕ್ಕೆ ಬಂದರೆ ಶಾಪ್ ಮಾಡಲ್ಲ ಅಂತ, ಇದಕ್ಕೆ. ಡಿನ್ನರ್ ನೈಫ್ ಬರುತ್ತೆ, ಡಿನ್ನರ್ ಫೋರ್ಕು, ಡಿನ್ನರ್ ಸ್ಪೂನ್ಸು, ಹಾಂ, ಸ್ಯಾಲೆಡ್ ಫೋರ್ಕು, ಸ್ಯಾಲೆಡ್ ಸ್ಪೂನ್. ಸೊ ಇದಿಷ್ಟಕ್ಕೆ ಸೇರಿದ್ರೆ 4 ಲಕ್ಷ. 70 ಪೀಸಸ್ ಬರುತ್ತೆ. ಹಾಂ, ಸೊ ಇದಕ್ಕೆ 4 ಲಕ್ಷ. ಜೀವನದಲ್ಲಿ ಯೂಟ್ಯೂಬರ್ಗಳು ದೊಡ್ಡ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಇದ್ರಲ್ಲಿ ಒಂದು ತೊಗೋಬೇಕು ಅಂದರೆ 6 ತಿಂಗಳು ಏನು ದುಡಿತೀವೋ ಅದನ್ನ ಹಂಗೆ ಇಟ್ಟರೆ ಇನ್ನೊಂದು ತೊಗೋಬೋದು. ನಿಮ್ಮ ಶಾಪಲ್ಲೇ ಸಿಕ್ಕಾಬಡೆ ಲಕ್ಸುರಿ ಐಟಮ್ ಯಾವ್ದಾದ್ರು ಒಂದೇ ಅಂದರೆ ಯಾವ್ದು ಬ್ರೋ? ಇವಾಗ ಹಿಂದ್ಗಡೆ ಕ್ರಿಸ್ಟಲ್ದು ವಾಚ್ ಕಾಣಿಸ್ತಾ ಇದೆಯಲ್ಲ, ಹಾಂ ಅದೆಷ್ಟು ಇರ್ಬೋದು ನಿಮ್ಮ ಪ್ರಕಾರ? ಬ್ರೋ ನಿಮ್ಮ ಅಂಗಡಿನಲ್ಲಿ ಅಂದರೆ ನೀವು ಹೇಳ್ತೀರಾ ಬ್ರೋ 2 ಲಕ್ಷ 1 ಲಕ್ಷ ಅಂತ. ಗೆಸ್ ಮಾಡಿ. 1 ಲಕ್ಷ ಅಷ್ಟೊಂದೆಲ್ಲ ಅಷ್ಟೊಂದಿಲ್ಲ. ನನ್ನ ಕೇಳಿದ್ರೆ ಬೇಜಾರು ಮಾಡ್ಕೋಬಾರ್ದು. ಇದಕ್ಕೆ ನಾನು 1,000 ರೂಪಾಯಿ ಕೊಟ್ಟರೆ ಜಾಸ್ತಿ ಅಂತ ಹೇಳ್ತೀನಲ್ಲ. ಹೊರಗಡೆ ಹೋಗಿ ನೀವು ಅದನ್ನೇ ಸೇಮ್ 1,000 ರೂಪಾಯಿ ತಗೊಳ್ತೀರಾ. ಇನ್ ಕೇಸ್ ಅದ್ರ ಮೇಲೆ ಈ ಬ್ರ್ಯಾಂಡ್ ಬಿತ್ತು ಅಂದ್ರೆ ಹಾಂ 35,000. 35,000. ಕಾಸು ವಸ್ತುಗಲ್ಲ, ಬ್ರ್ಯಾಂಡ್ಗೆ. ಜೀವನದಲ್ಲಿ ಹೆಸರು ಮಾಡಬೇಕು. ಯಾವ ಥರ ಅಂದರೆ ನಮ್ಮ ಹೆಸರು ಹೇಳಿದ್ರೆ ಕೆಲಸ ಆಗಬೇಕು, ಇಲ್ಲ ನಮ್ಮ ಹೆಸರು ಹೇಳಿದ್ರೆ ವ್ಯಾಲ್ಯೂ ಜಾಸ್ತಿ ಆಗಬೇಕು. ಸೂಪರ್ ಆಗಿ ಹೇಳಿದೆ. ಸರಿ ಬ್ರೋ ನೈಸ್ ಮೀಟಿಂಗ್ ಯು. ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಟ್ ನಿಜವಾಗ್ಲೂ ಲೈಫಲ್ಲಿ ಈ ಥರದ್ದು ಒಂದು ಇದೆ ಅಂತ ಇವತ್ತು ಎಕ್ಸ್ಪೀರಿಯನ್ಸ್ ಆಯ್ತು. ಈ ಬ್ರ್ಯಾಂಡ್ ಒಳಗಡೆನೇ ಹೋಗೋದು ಬೇಡ, ನಂಗೆ ಗೊತ್ತು ಏನಿದೆ ಲಕ್ಸುರಿಯಾಗಿ. ಇದನ್ನೆಲ್ಲ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಜೀವನದಲ್ಲಿ ನಾವು ಅಂದ್ಕೊಂಡಿರೋದಕ್ಕಿಂತ ಬೇರೆ ಪ್ರಪಂಚನೇ ಇದೆ. ನಾವು ಬೌಂಡ್ರೀಸ್ಗಳನ್ನ ತುಂಬ ಚಿಕ್ಕದು ಮಾಡ್ಕೊಂಡ್ಬಿಟ್ಟಿದ್ದೀವಿ. ದೊಡ್ಡದು ಮಾಡ್ಕೋಬೇಕು. ಕನಸನ್ನ ದೊಡ್ಡದಾಗಿ ಕಾಣಬೇಕು. ನನಸಾಗುತ್ತೆ. ಕರೆಕ್ಟಾಗಿ ಹೇಳಿದ್ರಿ ಗೈಸ್, ಈ ವಾಚ್ ನೋಡಿ, ಏನಿಲ್ಲ ಅಂದ್ರೂ ಇದ್ರ ಬೆಲೆ ಲಕ್ಷದ ಮೇಲೆ ಇರುತ್ತೆ. ಒಂದಿನ ದುಡ್ಡು ಮಾಡಿದ್ರೆ ಈ ವಾಚ್ ತೊಗೋತೀನಿ. ಇದೇ ವಾಚ್. ಏನಕ್ಕೆ ಇದ್ರ ಪ್ರೈಸ್ ಕೇಳ್ತಾ ಇಲ್ಲ ಅಂದರೆ ಅದು ಎಷ್ಟಾದರೂ ಆಗಿರಲಿ. ನೋಡಿ ಬರ್ಬರಿ, ನನಗೆ ಈ ಬರ್ಬರಿ ಶೋರೂಮ್ ನೋಡಿದಾಗೆಲ್ಲ ಡಿ ಬಾಸ್ ಏನು ನೆನಪಾಗ್ತಾರೆ. ಇಲ್ಲಿ ಬಂದರೆ ರಾಡೋ ಅಲ್ಲ, ಕನಸು. ಲೂಯಿ ವಿಟನ್. ಎಷ್ಟೋ ಜನ ಗಂಡು ಮಕ್ಕಳಿಗೆ ಇದು ಕನಸಿನ ಬ್ರ್ಯಾಂಡು. ನಾನಿವಾಗ ಇದು ಯಾವ ಅಂಗಡಿ ಒಳಗಡೆ ಹೋದ್ರೂ ಅಟ್ಲೀಸ್ಟ್ ಒಂದು ಪ್ರಾಡಕ್ಟ್ನಾದ್ರು ಪರ್ಚೇಸ್ ಮಾಡ್ಬೋದು. ದೇವ್ರು ನನಗೆ ಆ ಶಕ್ತಿ ಕೊಟ್ಟವನೆ. ಬಟ್ ಏನು ಗೊತ್ತಾ, ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ಮೇಲೆ ನನಗೆ ಡೆಫಿನೆಟಾಗಿ ಅದೇ ಥರ ನೋಡ್ತಾ ಇರುತ್ತೆ. ಅಯ್ಯೋ ಇಷ್ಟೊಂದು ಖರ್ಚು ಮಾಡ್ಬಿಟ್ನಾ ಅಂತ ಹೇಳಿ. ನಾನು ಏನಕ್ಕೆ ಈ ಅಂಗಡಿ ಒಳಗಡೆ ಹೋಗ್ತಾ ಇಲ್ಲ ಅಂತಂದರೆ, ರೀಸನ್ನು ಜೀವನದಲ್ಲಿ ಒಂದು ಟೈಮಲ್ಲಿ ದುಡ್ಡು ಮಾಡಬೇಕು. ಎಷ್ಟು ಮಾಡಬೇಕು ಅಂದರೆ, ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ಮೇಲೆ ಯೋಚನೆ ಮಾಡಬಾರ್ದು, ಇದಕ್ಕೆ ಇಷ್ಟೊಂದು ಕೊಟ್ಬಿಟ್ನಲ್ಲ ಅಂತ. ಕೊಟ್ಟೆ ತಾನೇ, ನನಗೋಸ್ಕರ ಖರ್ಚು ಮಾಡ್ಕೊಂಡಲ್ಲ, ದುಡಿಯೋಣ ಅನ್ನೋ ಥರ ಛಲ ಬರಬೇಕು. ಪ್ರಾಬಬ್ಲಿ ಈ ಜಾಗಕ್ಕೆ ಬಂದಮೇಲೆ ಸ್ವಲ್ಪ ಜನ ರಿಗ್ರೆಟ್ ಮಾಡ್ಕೊಂಡು ಹೋಗ್ತಾರೆ. ಅಯ್ಯೋ ನಮ್ಮ ಅಪ್ಪ ನಮ್ಮ ತಾತ ಇಲ್ಲ ನಮ್ಮ ಮುತ್ತಾತ ಅಷ್ಟೊಂದು ದುಡ್ಡು ಮಾಡಿಲ್ಲ, ಇಲ್ಲ ನಾನು ಬಂದ್ಬಿಟ್ಟು ಇಲ್ಲೆಲ್ಲ ಪರ್ಚೇಸ್ ಮಾಡ್ಬೋದಿತ್ತು ಅಂತ ಹೇಳಿ. ಬಟ್ ನಿಜವಾಗ್ಲೂ ನನಗೆ ರಿಗ್ರೆಟ್ ಆಗ್ತಾಯಿಲ್ಲ. ಅದ್ರ ಬದಲಾಗಿ ನಿಜವಾಗ್ಲೂ ಮೋಟಿವೇಟ್ ಆಗ್ತದೆ. ಜೀವನದಲ್ಲಿ ಕಷ್ಟಪಟ್ಬಿಟ್ಟು ಇನ್ನೂ ಎಫರ್ಟ್ ಹಾಕ್ಬಿಟ್ಟು ದುಡಿಬೇಕು, ಇಲ್ಲಿ ಬಂದು ಶಾಪ್ ಮಾಡಬೇಕು ಅಂತ ಡೆಫಿನೆಟಾಗಿ ಒಂದು ಪ್ರಾಮಿಸ್ ಮಾಡ್ತೀನಿ. ಅದ್ರ ಮೇಲೆ ವರ್ಕ್ ಮಾಡ್ತೀನಿ. ಈ ಜಾಗಕ್ಕೆ ಬರೋದಕ್ಕೆ 2 ಮೇನ್ ರೀಸನ್ ಇದೆ. ಒಂದು, ನಾನು ಮೋಟಿವೇಟ್ ಆಗೋದಕ್ಕೆ. ಇನ್ನೊಂದು, ಎಷ್ಟೊಂದು ಜನ ನಾನೇ ನೋಡ್ಕೊಂಡಿದ್ದೀನಿ. ಅಂದರೆ ನಾವೆಲ್ಲಾದರೂ ಹೊರಗಡೆ ಹೋದಾಗ, ಬ್ರೋ ನಿಮ್ಗೇನು ಬ್ರೋ ನಿಮ್ಗೆ ಹಂಗಿದೆ ಲೈಫು, ಹಿಂಗಿದೆ ಲೈಫ್. ಇಲ್ಲ ಬ್ರೋ, ಲೈಫ್ ಇನ್ನೂ ನಮ್ಮದು ಆ ರೇಂಜಿಗೆಲ್ಲ ಆಗಿಲ್ಲ. ಆ ರೇಂಜಿಗೆ ಆಗಬೇಕು. ಬರೀ ನಮ್ಮ ಜೀವನ ಮಾತ್ರನೇ ಅಲ್ಲ, ನಂಗೆ ನಿಜ ಸ್ವಾರ್ಥ ಅಲ್ಲ, ಅವಾಗ ನನ್ನ ಲೈಫ್ ಮಾತ್ರನೇ ಚೆನ್ನಾಗಿರಬೇಕು ಅಂತ. ನನ್ನ ಲೈಫು ಚೆನ್ನಾಗಿರಬೇಕು ಅನ್ನೋದಕ್ಕೆ ಮೇನ್ ರೀಸನ್ಗಳು ನೀವು ಆಗಿರ್ತೀರ. ನೀವು ವಿಡಿಯೋ ನೋಡಿದ್ರೇ ಓಕೆ ನಮಗೂ ಸೋರ್ಸ್ ಆಫ್ ಇನ್ಕಮ್ ಬರುತ್ತೆ. ಬರೀ ನನ್ನ ಲೈಫ್ ಮಾತ್ರನೇ ಚೆನ್ನಾಗಿರೋದಲ್ಲ, ನಿಮ್ಮ ಲೈಫು ಚೆನ್ನಾಗಿರಬೇಕು. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಸೊ ಈ ವಿಚಾರ ನಿಮಗೆ ಯಾವ ಥರ ಮುಟ್ಟಿದೆ ನನಗಂತೂ ಗೊತ್ತಿಲ್ಲ. ಬಟ್ ನಾನು ಈ ವಿಡಿಯೋ ಮುಖಾಂತರ ಏನು ಹೇಳೋಕೆ ಹೊರಟಿದ್ದೀನಿ, ಇಲ್ಲ ಏನು ತಿಳ್ಸೋಕೆ ಹೊರಟಿದ್ದೀನಿ ಅಂತಂದರೆ, ಜೀವನದಲ್ಲಿ ಕನಸನ್ನ ತುಂಬ ದೊಡ್ಡದಾಗಿ ಕಾಣಿ. ನಿಮ್ಮನ್ನು ನೀವು ಬೌಂಡ್ರೀಸ್ ಹಾಕ್ಕೊಂಬೇಡಿ. ಯಾರಿಗೂ ಗೊತ್ತಿರಲಿಲ್ಲ ನಾಳೆ ದಿನ ಯಾರ ಲೈಫು ಹೇಗಾಗುತ್ತೆ ಅಂತ ಹೇಳಿ. ಪ್ರಾಬಬ್ಲಿ ನಾನೇ ಒಂದು 5 ವರ್ಷದ ಹಿಂದೆ ನನ್ನ ಲೈಫ್ನ ನೆನೆಸ್ಕೊಂಡ್ರೆ ಈ ಥರ ಎಲ್ಲ ಇರುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಎಲ್ಲರೂ ಲೈಫು ಚೇಂಜ್ ಆಗುತ್ತೆ. ಟೈಮ್ ಬರಬೇಕು. ಟೈಮ್ ಬರುತ್ತೆ ಅಂತ ಕಾಯ್ತಾ ಸುಮ್ಮನೆ ಕುತ್ಕೋಬಾರ್ದು, ವರ್ಕ್ ಮಾಡಬೇಕು. ಇವತ್ತಿಂದ ಕೆಲಸನ ಸಿಕ್ಕಾಪಟ್ಟೆ ಜಾಸ್ತಿ ಮಾಡೋಣ. ಕೀತ್ ಗುಡ್ಡೆ ಹಾಕ್ಬಿಡೋಣ. Time to progress. ಸೊ ಯು ಬಿ ಸಿಟಿ ಎಲ್ಲ ರೌಂಡ್ ಹಾಕ್ಕೊಂಡು ವಾಪಸ್ ಮನೆಗೆ ಬಂದೆ. ನನಗೆ ವ್ಲಾಗ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ, ಈಸಿ ಇಲ್ಲ. ಒಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ವ್ಲಾಗರ್ಸ್ಗಳಿದ್ದಾರೆ, ಅದು ಹೆಂಗೆ ಡೈಲಿ ಎಲ್ಲ ವ್ಲಾಗ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತಾರೋ ದೇವ್ರನೇ ಗೊತ್ತಿಲ್ಲ. ಇಲ್ಲಿಂದಲೇ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಸಿಕ್ಕಾಪಟ್ಟೆ ಕಷ್ಟ. ಮೈಕ್ ಹಿಂಗೆ ಇಟ್ಕೊಂಡು ಮಾತಾಡೋದು ಈಸಿನೇ ಇಲ್ಲ. ಬಟ್ ನಿಮ್ಗಳಿಗೋಸ್ಕರ ಇದೊಂದು ಟ್ರೈ ಕೊಟ್ಟೆ. ಸೊ ಹೇಗೆ ಅನಿಸ್ತು ಅನ್ನೋದನ್ನ ಹಾನೆಸ್ಟಾಗಿ ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಬೈಕೋಬೇಡಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾರಿ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ.
ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.